ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಾವು ಚೌಕಟ್ನಾಗ ಹಾಕ್ಬೇಕಂತೇಳಿ ಬೆಳಗಿನಿಂದ ಚೌಕಟ್ನಾಗ ಕುಂಡ್ರೋ ಹೊತ್ತಾಗಿತ್ತು. ಆದರೂ ಒಂದು ಹಾಕಿದ್ರಿ ಮೂರು ತಾಸು ಬೇಂದ್ರೆ. ಸುದ್ದಿಗೋಷ್ಠಿಗೆ ಆಗಮಿಸಿದ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ, ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದರೆ, ಸೊ ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನ್ವಿತ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು. ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು TVಯಲ್ಲಿ ಅಂದರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದೆ, ಅಂದರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತ ಬೇರೆ ಬೇರೆ ಥರ ಬರ್ತಿದೆ. ಅದಕ್ಕೆ ನಮಗೆಲ್ಲ ವಿಷಯ ಕ್ಲಿಯರ್ ಆಗಿರ್ತಾನೆ. ಸೊ ಯಾಕಂದರೆ DCC ಬ್ಯಾಂಕ್ ಎಲ್ಲರೂ ನಾವು 2020 ಎಲ್ಲರೂ ಹಿರಿಯರು ಸೇರಿ ಎಲ್ಲರೂ ಅವಿರೋಧ ಆಯ್ಕೆ ಮಾಡಿದ್ವಿ. ಮ್ಯಾಕ್ಸಿಮಮ್ ಸೀಟನ್ನ ಅಧ್ಯಕ್ಷ ಉಪಾಧ್ಯಕ್ಷನು ಅವಿರೋಧ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಈಗ ಸುಮಾರು 4 ವರ್ಷ ಅಧ್ಯಕ್ಷರಾಗಿ ನಡೆಸ್ಕೊಂಡು ಬಂದು ಇನ್ನೂ 1 ವರ್ಷ ಇತ್ತು. ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ, ಯಾಕಂದ್ರೆ ಏನೈತಿ, ಸೊ ಈಗ ಮೊದಲು 10 ತಾಲೂಕಿದೆ, 15 ತಾಲೂಕದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳು ನಿಮಗೆ ಸೂಕ್ಷ್ಮವಾಗಿ ಹೇಳಿನ ನಾನು. ಹೀಗಾಗಿ ಭಾಳ ಜನ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ಭಾಳ ದಿವಸದಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ನಡೆದಿರ್ತದೆ. ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ 1 ವರ್ಷ ಉಳ್ದೈತಿ, ಇನ್ನೊಬ್ಬರನ್ನ ಯಾರನ್ನಾರು ಅಧ್ಯಕ್ಷ ಮಾಡಿರಿ ಅಂದ್ರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡಿರಿ. ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆವು, ಇನ್ನೂ 1 ವರ್ಷ ಅವಧಿ ಉಳಿದೈತಿ, ನಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಕೊಟ್ಟು ಇನ್ನೊಬ್ಬರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅಧ್ಯಕ್ಷನ ಆಯ್ಕೆ ಮಾಡೋಣ ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ, ಅಂದರೆ ಬ್ಯಾಂಕು, ರೈತರು, ಗ್ರಾಹಕರು, ನೌಕರರ ದೃಷ್ಟಿಯಿಂದ ಚಲೋ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಇದು ರಾಜಕೀಯ ಏನಿಲ್ಲ, ನಾವೆಲ್ಲರೂ ಇಲ್ಲಿ 14 ಜನ ಇದ್ರೆ ನಮ್ಮ ಮಾನ್ಯವರು ಅವ್ರು ಬಂದಿಲ್ಲ, ಅವ್ರು ಬಿಟ್ಟು 14 ಜನ, ಇನ್ನು ಉಳಿದ 3 ಜನ 17 ಜನ ಅಪೇಕ್ಷ ಬ್ಯಾಂಕ್ ಸೇರಿ 17 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಕತ್ತೀವಿ. ಅದಕ್ಕೆ ಮುಂದಿನ ದಿನಮಾನದಲ್ಲಿ DCC ಬ್ಯಾಂಕಿಂದ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನೆಲ್ಲ 5 ಜನ ಅವ್ರು ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ. ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಅವರಿಗೆ ಎಲ್ಲ ಇವರನ್ನ ಇದು ಮಾಡ್ರು ಅದಕ್ಕೆ ಮಾಡಿದಂತೆ ಈ ಸಂದೇಶ ಹೋಗೋದು ಸ್ವಚ್ಛಂದ ಕೊಟ್ಟಿದ್ದಾರೆ. ಈಗಾರು ರಮೇಶ್ ಕತ್ತಿ ಅವರು ನಮ್ಮ ಜೊತೆಗಿದ್ದಾರೆ, ನಾವು ಅವ್ರ ಜೊತೆಗಿದ್ವಿ. ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ರಮೇಶ್ ಕತ್ತಿ ಅವರು ಯಾಕೆ ಬಂದಿಲ್ಲ ಸರ್? ಏನಂದ್ರೆ ರಮೇಶ್ ಕತ್ತಿ ಅವರು ಯಾಕೆ ಬಂದಿಲ್ಲ? ಅಲ್ಲ, ರಮೇಶ್ ಕತ್ತಿ ಅವ್ರ ನಂತರ ಸೊ ಈಗ ನೋಡ್ರಿ, ಈಗ ಮೋಸ್ಟ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋ ಟೈಮ್ದಾಗ ಅವ್ರು ಡೆಫಿನೆಟ್ ಆಗಿ ಬರ್ತಾರೋ, ಅವರು ಪ್ರೆಸ್ ಕಾನ್ಫರೆನ್ಸ್ ಅವ್ರು ಕೂಡ್ತಾರೋ, ನಮ್ಮ ಜೊತೆಗಿರ್ತಾರೋ. ಮತ್ತು ಅದಕ್ಕೆ ಇವತ್ತು ಅವ್ರು ಯಾಕಂದ್ರೆ ರಾಜೀನಾಮೆ ಪತ್ರ ಅಲ್ಲಿದೆ ಕೊಟ್ಟು ಕಳಿಸ್ತಂತೂ ಬರೋಕ್ಕಾಗಿಲ್ಲ. ಮುಂದಿನ ದಿನದ ನಿಮ್ಮ ಪ್ರೆಸ್ ಜೊತೆ ಡೆಫಿನೆಟ್ ಆಗಿ ಮಾತಾಡ್ತಾರೆ. ಸರ್, ಈಗ ರಮೇಶ್ ಕತ್ತಿ ಅವ್ರ ವಿರುದ್ಧ ಬಹಳಷ್ಟು ನಿರ್ದೇಶಕರ ಅಸಮಾಧಾನ ಇತ್ತು ಅನ್ನೋ ವಿಚಾರ ಜೊತೆಗೆ ನಿನ್ನೆ ಅದು ಏನು ಸಭೆ ಮಾಡಿ ನಿರ್ದೇಶಕರ ಸೇರಿ ಅಲ್ಲಿ ಅಸಮಾಧಾನ ವ್ಯಕ್ತ ಆಯಿತು ಕೆಲವು ವಿಚಾರದಲ್ಲಿ. ಅದೇ ಕಾರಣದಿಂದಾಗಿ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ. ನೋಡಿ, ನಾನು ನೀವೆಲ್ಲ ಮಾಧ್ಯಮ ಸ್ನೇಹಿತರು